ಮುಂಜಾನೆಯ ವಾತಾವರಣ ದೇಹಕ್ಕೆ ಪುಷ್ಟಿ ಹಾಗೆ ಮನಸ್ಸಿಗೆ ಮುದ ನೀಡುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಇವುಗಳನ್ನು ನೋಡಿದರೆ ಅದೃಷ್ಟದ ಲಾಟರಿನೇ ಒಡೆದಂತೆ. ಮನುಷ್ಯ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿ ಆನಂದವಾಗಿರಬೇಕಂತ ಬಯಸೋದು ಸಹಜ. ಅದಕ್ಕಾಗಿ ಎಂತೆಂಥ ವಸ್ತುಗಳನ್ನು ಪ್ರತಿದಿನ ನೋಡ್ತಾ ಇರ್ತಾನೆ. ಈ ಥರ ನೋಡೋ ವಸ್ತುಗಳು ಕೆಲವು ಖುಷಿ ಕೊಡ್ಬೋದು, ಕೆಲವು ಗಾಬರಿ ಹುಟ್ಟಿಸ್ಬೋದು. ಆದರೂ ಈ ಥರ ವಸ್ತುಗಳು ಕಣ್ಣಿಗೆ ಬಿದ್ದರೆ ಜೀವನದಲ್ಲಿ ಅದೃಷ್ಟ ಅನ್ನೋದು ಹುಡುಕಿಕೊಂಡು ಬರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಬನ್ನಿ ತಿಳಿಯೋಣ, ಎಂಥ ವಸ್ತುಗಳು ಬೆಳಗ್ಗೆ ಕಂಡ್ರೆ ಜೀವನ ಶುಭ ಆಗುತ್ತೆ, ಅದೃಷ್ಟ ಹುಡುಕಿಕೊಂಡು ಬರುತ್ತೆ. ತಿಳಿಯುವ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಥರದ ವಸ್ತುಗಳು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕಣ್ಣಿಗೆ ಕಂಡರೆ ಅದೃಷ್ಟದ ಲಾಟರಿ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ದೇವರ ದರ್ಶನ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಣ್ಣಿಗೆ ದೇವರ ವಿಗ್ರಹನೋ ಅಥವಾ ದೇವರ ಫೋಟೋನೋ ಕಣ್ಣಿಗೆ ಬಿದ್ದರೆ ತುಂಬಾ ಶುಭ. ಕೈಗಳು. ಬೆಳಗ್ಗೆ ಹಾಸಿಗೆಯಲ್ಲಿ ಎದ್ದ ಕೂಡಲೇ ನಮ್ಮ ಅಂಗೈಗಳನ್ನು ನೋಡಿಕೊಂಡರೆ ಸಾಕ್ಷಾತ್ ಲಕ್ಷ್ಮೀದೇವಿ ದರ್ಶನ ಪಡೆದ ಹಾಗೆ. ಹಾಲು ಮೊಸರು. ಬೆಳಗ್ಗೆ ಎದ್ದಾಗ ನಮ್ಮ ಕಣ್ಣಿಗೆ ಏನಾದರೂ ಹಾಲಾಗಲಿ ಇಲ್ಲ ಮೊಸರಾಗಲಿ ಕಣ್ಣಿಗೆ ಬಿದ್ದರೆ ಆ ದಿನ ತುಂಬ ಶುಭ ನೀಡುವಂಥ ಘಟನೆಗಳು ನಡೆಯುವವು. ತೆಂಗಿನಕಾಯಿ ಮತ್ತು ಹೂವುಗಳು. ನಾವು ಬೆಳಗ್ಗೆ ಎದ್ದಾಗ ನಮ್ಮ ಕಣ್ಣಿಗೆ ಏನಾದರೂ ತೆಂಗಿನಕಾಯಿ ಅಂತಾನೋ ಅಥವಾ ಹೂವುಗಳಂತಾನೋ ಕಾಣಿಸಿದರೆ ತುಂಬ ಶುಭ ಸೂಚನೆ. ಕನ್ನಡಿ ಮತ್ತು ನವಿಲು. ಬೆಳಗ್ಗೆ ಎದ್ದ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಮೊದಲು ಕನ್ನಡಿ ಕಾಣಿಸಿದರೆ ತುಂಬ ಶುಭ. ಹಾಗೆ ಸಾಕ್ಷಾತ್ ನವಿಲು ಕಣ್ಣಿಗೆ ಬಿದ್ದರೆ ಬಹಳಷ್ಟು ಶುಭ ಆಗುತ್ತೆ. ಬೆಲೆ ಬಾಳುವ ಒಡವೆ. ಬೆಳಗ್ಗೆ ಎದ್ದಾಗ ನಮ್ಮ ಕಣ್ಣಿಗೆ ಬೆಳ್ಳಿನೋ ಅಥವಾ ಬಂಗಾರನೋ ಕಾಣಿಸಿದರೆ ತುಂಬ ಶುಭ. ಹಾಗೆ ಬೇರೆಯವರ ಕೈಯಲ್ಲಿ ಇರುವ ಹಣ ಬೆಳಗಿನ ವೇಳೆ ಕಣ್ಣಿಗೆ ಬಿದ್ದರೆ ಒಳ್ಳೆಯ ಶಕುನ. ವೃದ್ಧರು. ಬೆಳಗ್ಗೆ ಎದ್ದಾಗ ಮೊದಲು ವಯಸ್ಸಾದ ವ್ಯಕ್ತಿಗಳು ಕಣ್ಣಿಗೆ ಕಾಣಿಸುವುದು ತುಂಬ ಶುಭ ಸೂಚನೆ. ಅಗ್ನಿ. ಇನ್ನು ಬೆಂಕಿ ಕಣ್ಣಿಗೆ ಬೆಳಗ್ಗೆ ಕಾಣಿಸಿದರೆ ಇದು ಕೂಡ ಒಳ್ಳೆಯ ಸೂಚನೆ. ಯಾವುದು? ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ವಸ್ತುವನ್ನು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ.